ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು 1:30 ಆಗಕ್ಕೆ ಬಂದಿದೆ. ಸೊ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಪೊಮೊಗ್ರಾನೇಟ್ ಬೇಕು ಮಮ್ಮಿ ಅಂತ ಅಂದ್ಲು, ಅದಕ್ಕೆ ಕಟ್ ಮಾಡ್ತಾಯಿದ್ದೆ. ಇವಳು ಬರೀ ಇದೇ ಕಿತಾಪತಿ, ರಜೆ ಕೊಟ್ಟರೆ ಬರೀ ಇದೇ ಕಿತಾಪತಿ ಮಾಡ್ತಾಳೆ. ಅದನ್ನು ಮುಟ್ತಾಳೆ, ಇದನ್ನು ಮುಟ್ತಾಳೆ. ಮಾಷಾ ಆ್ಯಂಡ್ ದ ಬೇರ್ ನೋಡ್ತಾ ಇದ್ದಾಳೆ. ಇವಳಿಗೆ ಸಾಕೊಳ್ಳೋದಕ್ಕೆ ಫಿಶ್ ಕೈಲಿ ಇಟ್ಕೊಳ್ಳೋದಕ್ಕೆ ಆಗಲ್ವಂತೆ. ಸೊ ಪಪ್ಪಿ ಬೇಕಂತೆ, ಕ್ಯಾಟ್ ಬೇಕಂತೆ. ಡೈಲಿ ಬರೀ ಇದೇ ಕೇಳ್ತಾಳೆ ಅವ್ರ ಡ್ಯಾಡಿ ಹತ್ರ. ಪಪ್ಪಿ ತೆಕ್ಕೊಡು, ನನಗೆ ನಾಯಿ ಮರಿ ತೆಕ್ಕೊಡು, ಮತ್ತು ಕ್ಯಾಟ್ ತೆಕ್ಕೊಡು ಅಂತ ಕೇಳ್ತಾ ಇರ್ತಾಳೆ ಯಾವಾಗ್ಲೂ. 1 ವೀಕಿಂದ ಬರೀ ಅದೇ, ಎದ್ದೇಳ್ತು ಅಂದರೆ ಅದೇ, ಮಲಗ್ತು ಅಂದ್ರೂ ಅದೇ ಮಾಡ್ತಿದ್ದಾಳೆ. ಸೊ ಹಬ್ಬದ ಕ್ಲೀನಿಂಗ್ ಎಲ್ಲ ಮುಗಿತಾ ಬಂತು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ ಮೇಲ್ಗಡೆ ಬಾಲ್ಕನಿಯಲ್ಲಿ ಒಂದು ಬೆಡ್ರೂಮ್ದು ವಿಂಡೋ ಒರೆಸ್ಬೇಕು. ಕರ್ಟನ್ಸ್ ಎಲ್ಲ ನಾನು ಫುಲ್ ಎಲ್ಲ ತೆಗೆದು ವಾಶಿಗೆ ಹಾಕಿದ್ದೀನಿ. ನೋಡಿ, ಎಲ್ಲ ಬಿಚ್ಚಿಟ್ಟಿದ್ದೀನಿ ಕರ್ಟನ್ಸ್ ಎಲ್ಲ. ನನ್ನ ಮಗಳು ಮಾಷಾ ಆ್ಯಂಡ್ ದ ಬೇರ್ ಹಾಕ್ಕೊಂಡಿದ್ದಾಳೆ. ನಾನು ಅವಳ ಜೊತೆ ಕೂತ್ಕೊಂಡು, ನನಗೂ ಇದೇ ರೂಢಿಯಾಗಿದೆ. ಸೀರಿಯಲ್ಸು, ಫಿಲಿಮ್ಸು ಏನೂ ನೋಡೋಕ್ಕೆ ಬಿಡಲ್ಲ. ನೋಡಿ, ಅಲ್ಲಿ ಕೂತ್ಕೊಂಡು ಪೊಮೊಗ್ರಾನೇಟ್ ಸುಲಿತಾ ಇದ್ದಾಳೆ. ನಾನು ಸುಲ್ಕೊಡೋ ಆಗಿಲ್ವಂತೆ, ಅವಳೇ ಸುಲ್ಕೋಬೇಕಂತೆ. ಅವಳು ದೊಡ್ಡೋಳಾಗಿದ್ದಾಳಂತೆ ತುಂಬ. ಸೊ ಹಾಗಾಗಿ ಅವಳೇ ಪೊಮೊಗ್ರಾನೇಟ್ನ ಬಿಡಿಸ್ಕೊಂಡು ಬೌಲ್ಗೆ ಹಾಕೋತಿದ್ದಾಳೆ. ನಾನಿಲ್ಲಿ ಮಾಷಾ ಆ್ಯಂಡ್ ದ ಬೇರ್ ಹಾಕಿದ್ದಾಳಲ್ಲ, ಅವಳು ಅದನ್ನು ನೋಡ್ತಾ ಇದ್ದೀನಿ. ತುಂಬ ಕೆಲಸ ಇದೆ ಮಾಡೋದಕ್ಕೆ, ಬಟ್ ಮಾಡಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ಪುರ್ಸೊತ್ತೇ ಇಲ್ಲ. ಈ ಹಬ್ಬ ಬಂದರೆ, ವರಮಹಾಲಕ್ಷ್ಮಿ ಎಸ್ಪೆಷಲಿ ಬಂದರೆ, ವರಮಹಾಲಕ್ಷ್ಮಿ ಹಬ್ಬ ಕೈಗಂತೂ ಪುರ್ಸೊತ್ತೇ ಸಿಗಲ್ಲ. ಕೆಲಸ ಮಾಡ್ತಾನೆ ಇರ್ತೀವಿ. ಹೆಣ್ಮಕ್ಳೇ ಹಾಗೆ ಅಲ್ವಾ, ಗಂಡಸ್ರ ಥರ ಇರಬೇಕು. ಸುಮ್ಮನೆ ಬಂದ ಪುಟ್ಟ, ಓದ ಪುಟ್ಟ, ತಿಂದ ಪುಟ್ಟ ಆ ಥರ. ಈ ರೂಮ್ ವಿಂಡೋನ ನಾನು ಕ್ಲೀನ್ ಮಾಡಬೇಕು. ಮೇಲ್ಗಡೆ ವಿಂಡೋನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಸಮಯದಲ್ಲಿ ಒಂದು ಮಾತು ನೆನಪಿಗೆ ಬಂತು ನನಗೆ. ನಿಮಗೆ ಯಾರೆಲ್ಲ ನಿಸ್ವಾರ್ಥವಾಗಿ ಪ್ರೀತಿ ತೋರಿಸ್ತಾರೆ ನೋಡಿ, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದಾನೆ. ಕೆಲವರು ಅವ್ರು ನಂಗೆ ಅಷ್ಟು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ನಮ್ಮನ್ನು ಅದಕ್ಕೆ ಕರೆದಿಲ್ಲ, ಇದಕ್ಕೆ ಕರೆದಿಲ್ಲ, ಅದು ಕೊಡಿಸಿಲ್ಲ ಅಂತಿರ್ತಾರೆ. ಬಟ್ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ದಾನೆ ನಿಸ್ವಾರ್ಥವಾಗಿ, ನಿಷ್ಕಲ್ಮಶವಾಗಿ ಪ್ರೀತಿ ತೋರಿಸ್ತಾರೆ ನೋಡಿ. ಅವ್ರು ಮುನಿಸ್ಕೊಂಡ್ರೂ ಸಹ ನೀವಾಗೆ ಮಾತಾಡ್ಸ್ಕೊಂಡೋಗಿ. ಅದು ಬಿಟ್ಟು ನೀವೇನೇ ಮಾಡಿದ್ರೂ ಸಹ, ನೀವು ಅವ್ರಿಗೆ ಎಷ್ಟೇ ಮಾಡಿದ್ರೂ ಸಹ ನಿಮ್ಮನ್ನ ದೂರ್ತಾ ಇರ್ತಾರೆ ನೋಡಿ. ಅವರಿಂದ ಆದಷ್ಟು ದೂರನೇ ಇರಿ. ಅದು ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಅಲ್ವಾ. ನಮ್ಮ ಒಳ್ಳೆತನನ ಬಯಸೋರು ಹೇಗೆ ಇದ್ರೂ ನಾವು ಮಾತಾಡ್ಸ್ಕೊಂಡೋಗೋಣ. ಬಟ್ ಅವರಿಂದ ನಮಗೆ ಅಪಾಯನೇ ಆಗ್ತಿದೆ ಅಂತ ಅಂದರೆ ಅವರಿಂದ ಅದನ್ನು ದೂರ ಇರೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಯಾಕೆ ನಾನು ಫೋನ್ ನೋಡ್ತೀನಿ ಅಂದರೆ, ಟೈಮ್ ಆನ್ ಮಾಡಿಬಿಟ್ಟಿರ್ತೀನಿ, ಬಟ್ ಅದು ರೆಕಾರ್ಡೇ ಆಗಿರಲ್ಲ. ನಾನು ಅಂದ್ಕೊಂಡಿರ್ತೀನಿ ರೆಕಾರ್ಡ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಅದನ್ನೇ ನೋಡ್ತಾ ಇರ್ತೀನಿ ಟೈಮ್. ಸೊ ಈ ಸ್ಟೇರ್ ಕೇಸಲ್ಲೆಲ್ಲ ಗ್ಲಾಸ್ ಹಾಕ್ಸಿರ್ತೀವಿ ನೋಡಿ. ಅದು ನೀವು ಯಾರಾದರೂ ಮನೆ ಕಟ್ಟೋರಾದರೆ, ಬರಲಿ ಬಿಡು, ಪ್ಲೇನ್ ಹಾಕಿಸ್ಕೊಳ್ಳಿ. ನಾವು ಡಿಸೈನ್ ಮಾಡಿಸ್ಕೊಂಡಿದ್ದೀವಿ, ಬಟ್ ಪ್ಲೇನ್ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಅಂದರೆ ಸ್ಟೀಲ್ ಡ್ರೈನಿಂಗ್ಸ್ ಹಾಕಿಸ್ಬೇಡಿ. ಈ ಥರ ಇದು ನಾವು ಹಾಕ್ಸಿರುವಂಥದ್ದು ಟೀಕು. ವುಡನ್ಗೆ ಪ್ಲೇನು ಏನು ಬರುತ್ತೆ, ಗ್ಲಾಸ್ ಪ್ಲೇನ್ ಬರುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗಂತೂ ವೆರೈಟಿ ಆಫ್ ಗ್ಲಾಸಸ್ ಡಿಸೈನ್ಸ್ ಎಲ್ಲ ಬರ್ತಾ ಇದೆ, ಬಟ್ ಪ್ಲೇನು ತುಂಬ ಲುಕ್ ಕೊಡುತ್ತೆ. ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿತಾ ಬಂತು. ಹಬ್ಬದ ಕ್ಲೀನಿಂಗ್ ಎಲ್ಲ ಮಾಡಿ ಸಾಕಾಗೋದು. ಒಂದು 10 ಡೇಸಿಂದನೂ ಮಾಡ್ತಾನೇ ಇದ್ದೀನಿ. ಬಟ್ ಹಿಂಗೆ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಯಾವಾಗಲೂ ಬ್ಯುಸಿ ಇದ್ದರೆ. ಇಡೋ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟನ್ನು ಹಾಕಿದ್ದೆ. ಸೊ ಕ್ಲೀನ್ ಆಗಿದೆ ಅನಿಸುತ್ತೆ, ತೆಗಿಬೇಕು. ಎಂಡ್ ಅಂತ ತೋರಿಸ್ತಾ ಇದೆ, ತೆಗಿಯುಮ. ನಮ್ಮನೆದು ಬಂದು ಬಾಷ್ ಅವ್ರದ್ದು ವಾಷಿಂಗ್ ಮಷೀನು ನೋಡಿ. ಈ ವಾಷಿಂಗ್ ಮಷಿನ್ ಬಂದಮೇಲೆ ಲೇಡೀಸಿಗೆ ಸ್ವಲ್ಪ ಕಷ್ಟಗಳು ಕಡಿಮೆ ಆಗಿದೆ ಬಟ್ಟೆ ವಾಷಿಂಗ್ದು. ಈ ಬೆಡ್ಶೀಟ್ಸ್ ಎಲ್ಲ ತೊಳೆಯೋಕ್ಕೆ ಆಗ ವಾಶ್
ಮಾಡೋಕ್ಕೆ ತೊಗೊಂಡು ಹೋಗ್ತಿದ್ದೀನಿ. ಬಿಕಾಸ್ ಅಲ್ಲೇ ಡ್ರೈ ಆಗಿರೋದ್ರಿಂದ ಒಂದು 80% ಅಂತೂ ಡ್ರೈ ಆಗಿರುತ್ತೆ. ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೆಂಗೆ ಹುಡ್ಕಾಕಿದ್ದೀನಿ ಅಂತ. ಫೈನಲಿ ಬಂದೆ ಮೇಲ್ಗಡೆ. ನೋಡಿ ನಮ್ಮನೆ ಬಾಡಿಗೆ ಇರೋರು ಎಲ್ಲರೂ ಕರ್ಟನ್ನು ಎಂತ ಕೌದಿ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ಒಣಗಾಕ್ಲಿಕ್ಕೆ ಜಾಗನೇ ಬಿಟ್ಟಿಲ್ಲ. ನೋಡ್ತಿದ್ದಾರೆ ನಮ್ಮನೆ ಬೆಡ್ಶೀಟ್ಸ್, ಕರ್ಟನ್ಸ್ ಎಲ್ಲ ತೊಳೆದಾಕಿದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ, ಸೊ ಹಾಗಾಗಿ ಡ್ರೈ ಮಾಡೋಣ ಚೆನ್ನಾಗಿ ಅಂತ ಮೇಲೆ ಬಂದಿದ್ದೀನಿ. ಇವಾಗ ಬೆಡ್ಶೀಟನ್ನ ಹಾಕಬೇಕು. ನನ್ನ ಮಗಳು ಬಂದು ನೋಡಿ ಸ್ಕೂಲಿಂದ ಬಂದ ತಕ್ಷಣ ಡ್ಯಾಡಿ ಎಲ್ಲಿ ಅಂತ ಕೇಳ್ತಿದ್ದಾಳೆ. ಮಮ್ಮಿ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇಲ್ಲ. ಇವತ್ತು ಸಂಡೇ ಆದ್ದರಿಂದ ಅವಳಿಗೆ ಕಲರ್ ಡ್ರೆಸ್ ಇತ್ತು, ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದಾಳೆ. ಬ್ಯಾಗ್ ಬಿಚ್ಚುಕಂದ. ಡ್ಯಾಡಿ ಮೈಸೂರಿಗೆ ಹೋಗಿದೆ. ಕ್ಯಾಟ್ ಬೇಕಾ ಡಾಗ್ ಬೇಕಾ? ಕ್ಯಾಟ್ ಬೇಕಾ ಡಾಗ್ ಬೇಕಾ? ಡಾಗ್ ಬೇಕು. ನಿನಗೆ ಡಾಗ್. ಮತ್ತು ಇಷ್ಟೋ ತನಕ ಕ್ಯಾಟ್ ಅಂತಿದ್ದೆ. ಆ ಡಾಗ್ ತಗೊಬಂದರೆ ಅದು ಸ್ನಾನ ಮಾಡಿಸೋದು, ಊಟ ತಿನ್ನಿಸೋದು, ಆಮೇಲೆ ಅದು ವಾಶ್ರೂಮ್ಗೆ ಹೋದರೆ ಅದ್ರದ್ದು ಬ್ಯಾಕ್ ನೀನೇ ತೊಳಿಬೇಕು. ತೊಳಿತೀಯಾ? ಹಾಗಾದರೆ ಸರಿ ಬಿಡು, ಕೊಡ್ಸೋಣ. ಆಯಿತು. ಅಕ್ಕನ ಡ್ರೆಸ್ ನೀನು ಬಿಚ್ಚೋಕ್ಕಾಗುತ್ತಾ? ಆಗಲ್ಲ. ನಾನಿವತ್ತು ಚಿಮ್ನಿನ ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಆಯಿಲ್ ಇದೆ. ನಾನು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆವಾಗವಾಗ. ನಿಮಗೆ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಸ್ವಲ್ಪ ಕಷ್ಟ ಆಗೋದಿಲ್ಲ. ಜಿಡ್ಡಿನ ಅಂಶ ನೀವು 2 ಮಂತ್ಸ್ಗೊಂದ್ಸಲ 6 ಮಂತ್ಸ್ಗೊಂದ್ಸಲ ಕ್ಲೀನ್ ಮಾಡೋಕ್ಕೋದ್ರೆ ಏನಾಗುತ್ತೆ, ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೂ ಸಹ ನಿಮಗೆ ತುಂಬ ಕಷ್ಟ ಆಗುತ್ತೆ. ನಮ್ಮನೆ ನಾನ್ ವೆಜ್ ಮಾಡ್ತಾನೆ ಇರೋದ್ರಿಂದ ಕಬಾಬು ಅದು ಇದು ಮಾಡ್ತಾನೆ ಇರ್ತೀವಿ, ಹಾಗಾಗಿ ಜಿಡ್ಡಿನ ಅಂಶ ಯಾವಾಗಲೂ ಕೂತ್ಕೊಳ್ಳುತ್ತೆ. ನಾನು ತಿಂಗಳಿಗೆ ಒಂದ್ಸಲ ನಾನು ಕ್ಲೀನ್ ಮಾಡ್ಕೋತೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಬೇಕಿಂಗ್ ಸೋಡಾ ಮತ್ತು ವಿಮ್ ಲಿಕ್ವಿಡ್, ಹಾಗೆ ಲೆಮನ್ ಅಥವಾ ವಿನೆಗರ್. ಈ ಮೂರನ್ನು ಏನು ಮಾಡಿ ಆ ಪ್ಲೇಟ್ಸ್ ಮೇಲೆ ಆ ಪೌಡರನ್ನು ಉದುರಿಸ್ಬಿಟ್ಟು ನಿಂಬೆಹಣ್ಣು ಮತ್ತು ವಿಮ್ ಲಿಕ್ವಿಡ್ಡು ಇದು ಮೂರನ್ನು ಹಾಕಿ ಕುದಿಯುವಂತಹ ನೀರನ್ನು ಹಾಕಬೇಕು. ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನು, ಯಾಕಂದರೆ ಹಾಕಿದ ತಕ್ಷಣ ಜಿಡ್ಡೆಲ್ಲ ಬಿಡಬೇಕು ಅದು. ಸೊ ಈ ಥರ ದೊಡ್ಡ ಟಬ್ಗೆ ಆ ಪ್ಲೇಟ್ಸ್ನ ಹಾಕ್ಕೊಂಡು ಈ ಥರ ನೀರನ್ನು ಸುರ್ಕೊಳ್ಳಿ. ನೀರನ್ನು ಸುರ್ಕೊಂಡಾದ್ಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಈ ಥರ ನೋಡಿ ಜಿಡ್ಡಿನ ಅಂಶ ಎಲ್ಲ ಈ ಥರ ಮೇಲ್ಗಡೆ ಬಂದಿರುತ್ತೆ ಚೆನ್ನಾಗಿ. ಆಮೇಲೆ ಸ್ವಲ್ಪ ಬಿಸಿ ನೀರು ಆರಿದ ಮೇಲೆ ಅದನ್ನು ತೆಗೆದು ನೋಡಿ ಈ ಥರ ಕ್ಲೀನ್ ಆಗಿರುತ್ತೆ. ಅಲ್ಪ ಸ್ವಲ್ಪ ಉಳಿದಿರುತ್ತೆ ಸಂದಿಲೆಲ್ಲ. ಅದನ್ನು ಏನು ಮಾಡಿ ಬ್ರಷನ್ನು ತೊಗೊಂಡು, ಟೂತ್ ಬ್ರಷು ಅಥವಾ ನಿಮ್ಮ ಹತ್ರ ಯಾವ ಬ್ರಷ್ ಇದೆ ಅದನ್ನು ತೊಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಈ ಒಂದು ಟಿಪ್ಪು ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯೂಸಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಟಿಪ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.